ನೋಡಿ, ಕಾಳಿ ಸೇತುವೆಯಲ್ಲಿ ಲಾರಿ ಎತ್ತುವ ಕಾರ್ಯಾಚರಣೆ ಆಗ್ತಾ ಇದೆ. ಈಗ ರಾತ್ರೋರಾತ್ರಿ ಸೇತುವೆ ಕುಸಿದಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಬಗ್ಗೆ ನಾನ್ ಸ್ಟಾಪ್ ಲೈವ್. ಉತ್ತರ ಕನ್ನಡದಲ್ಲಿ ರಾತ್ರೋರಾತ್ರಿ ಕುಸಿದಂತ ಸೇತುವೆ ಕೆಳಗಡೆ ಒಂದು ಟ್ರಕ್ ಬಿದ್ದಿತ್ತು, ಲಾರಿ. ಆ ಲಾರಿಯನ್ನ ಎತ್ತುವಂತ ಕಾರ್ಯಾಚರಣೆ ಆರಂಭವಾಗಿದೆ. ಲಾರಿ ಚಾಲಕನನ್ನ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಹಾಗೂ ಪೊಲೀಸರು ಆತನನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ರು. ಈಗ ಆ ಲಾರಿಯನ್ನ ಮೇಲಕ್ಕೆತ್ತುವಂತ ಕಾರ್ಯಾಚರಣೆ ಆಗ್ತಾ ಇದೆ. ಕಾಳಿ ನದಿ ಸೇತುವೆ, ಆ ಸೇತುವೆ ನಿಮಗೆ ಕೇವಲ ಒಂದು ಸೈಡ್ ಹೋಗೋದಕ್ಕೆ ಮಾತ್ರ ಅವಕಾಶ ಇತ್ತು, ಎರಡು ಸೈಡ್ ಬರೋದಕ್ಕೆ ಇರಲಿಲ್ಲ. ಕಾರಣ ಅಲ್ಲಿ ಕೇಳಿ ಬರ್ತಿರುವಂಥ ಆರೋಪ, ಇಂಜಿನಿಯರ್ ಏನೋ ದುಡ್ಡು ಉಳಿಸ್ಲಿಕ್ಕೋಸ್ಕರ ಆ ಥರ ಮಾಡೋದು. ಆದರೆ ಈಗ ನೇರವಾದ ದೃಶ್ಯಾವಳಿಗಳನ್ನು ನೋಡ್ತಿದ್ದೀರಿ. ಸೇತುವೆ ಕುಸಿದಿತ್ತು, ಲಾರಿ ನದಿ ಒಳಗಡೆ ಬಿದ್ದಿತ್ತು. ಈಗ ಆ ಲಾರಿಯನ್ನು ಮೇಲಕ್ಕೆ ಎತ್ತುವಂಥ ಕಾರ್ಯಾಚರಣೆ ಲೈವ್ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದಂಥ ಸೇತುವೆ ಕುಸಿತಗೊಂಡು ಟ್ರಕ್ ನದಿಗೆ ಬಿದ್ದಿತ್ತು. ಈಗ ಅಗ್ನಿಶಾಮಕ ಸಿಬ್ಬಂದಿಯವರು ಜೊತೆಗೆ SDRF ತಂಡ ಕೂಡ ಅಲ್ಲಿಗೆ ಬಂದಿರುವಂಥದ್ದು. SDRF ತಂಡದವರು ಕೂಡ ಸೇರಿ ಈ ಕ್ಷಣದಲ್ಲಿ ಲಾರಿಯನ್ನು ಮೇಲಕ್ಕೆತ್ತುವಂಥ ಕಾರ್ಯಾಚರಣೆ ಮುಂದುವರಿತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಬಿಹಾರ ರಾಜ್ಯದಲ್ಲಿ ಸಾಕಷ್ಟು ಸೇತುವೆಗಳನ್ನು ಕುಸಿಯೋದನ್ನು ನೀವು ಕೇಳಿರ್ತಿದ್ರಿ. ಆದರೆ ಈಗ ಕರ್ನಾಟಕದಲ್ಲೂ ಕೂಡ ಇಂತಹ ಒಂದು ದೊಡ್ಡ ಸೇತುವೆ, ಸುಮಾರು 1986ರಲ್ಲಿ ನಿರ್ಮಿಸಿದಂತಹ ಸೇತುವೆ ಇದು. 1986ರಲ್ಲಿ ನಿರ್ಮಿಸಿದಂತಹ ಸೇತುವೆ. ಈ ಸೇತುವೆಯನ್ನು ಸದ್ಯಕ್ಕೆ ಬಳಸಲಾಗ್ತಾ ಇತ್ತು. ಅದರ ಪಕ್ಕದಲ್ಲಿರುವಂಥ ಒಂದು ಲೈನನ್ನು ಬಳಸ್ತಾ ಇರಲಿಲ್ಲ. ಕಾರಣ ಬೇರೆ ಬೇರೆ ಆರೋಪಗಳು ಕೂಡ ಅಲ್ಲಿ ಕೇಳಿ ಬಂದಿದೆ. ಪರಿಣಾಮ ಅದನ್ನು ಆ ಸ್ಥಿತಿಗತಿ ಹೇಗಿದೆ, ಆ ಸೇತುವೆಯ ಸ್ಥಿತಿಗತಿ ಹೇಗಿದೆ ಅಂತ ಕೂಡ ನೋಡೋ ಒಬ್ಬ ಅಧಿಕಾರಿಗಳು ಕೂಡ ಅಲ್ಲಿ ಇರಲಿಲ್ಲ. ಅದು ಶಿಥಿಲಾವಸ್ಥೆಗೊಂಡಿದೆಯಾ, ಅದರ ಪರಿಸ್ಥಿತಿ ಹೇಗಿದೆ. ಸೊ ಹಾಗಾಗಿ ಯಾರೂ ಕೂಡ ಅದರ ಬಗ್ಗೆ ಗಮನವನ್ನು ಹರಿಸಿರಲಿಲ್ಲ. ಸೇತುವೆಯ ದುರ್ಘಟನೆಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷದರ್ಶಿಯವರು ಕೂಡ ಈ ಒಂದು ವಾಹನವನ್ನು ಬಿದ್ದಿರುವ ಒಂದು ದೃಶ್ಯವನ್ನು ಕೂಡ ನೋಡಿರುವಂಥದ್ದು. ಯಾಕಂತೇಳಿದ್ರೆ ಕಳೆದ ರಾತ್ರಿ ಸಂಭವಿಸಿದ ದುರ್ಘಟನೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ತೊಂದರೆ ಕೂಡ ಆಗಿರುವಂಥದ್ದು. ಈ ಬಗ್ಗೆ ಪ್ರತ್ಯಕ್ಷದರ್ಶಿಯವರನ್ನು ಮಾತಾಡ್ಸೋಣ. ಕಲ್ ರಾತ್ ಕ್ಯಾ ಹುವಾ? रात को हमारे सामने ऐसा हुआ है, मतलब दो गाड़ी आगा था, दो गाड़ी हमारे पीछे थे, हमारे सामने गाड़ी गिरी थी नीचे। रात 1:30-2 बजे की बात था। हाँ, सीधी गाड़ी गिर गई था, हमारी गाड़ी पीछे था, हम पीछे लेकर गाड़ी आए थे। आप कहाँ से आया, कहाँ तक जाते हैं? वहाँ से आया, हम जाना था कारवर जाना था। हाँ, नेवी में लोड करना था। ओके हाँ जी। ओके, आप हर दिन में ये रोड पे चलता है ये क्या? नहीं, हम रोड में तो चलते हैं, पर इधर पहली दफ़ा है, इधर पहली दफ़ा है। हम चलते दिल्ली गोवा। ओके हाँ जी। ओके, कितना घंटे से आप इधर है? इधर रात को 2 बजे के हम खड़े हैं इधर। अभी आप सोच लो टाइम क्या हुआ। ओके, अभी रोड बंद हुआ? हाँ जी, रोड बंद हुआ, रात के 2 बजे का रोड बंद हुआ। ओके, आपका प्रॉब्लम हुआ अभी? प्रॉब्लम है ये, जब हम जाना था तो हम जो परेशानी है, खाने की परेशानी है, पीने की परेशानी है, बाहर अंदर जाने की परेशानी है, चाय भी नहीं पिया सुबह की। इतने परेशान हम इधर। थोड़ा प्रॉब्लम हुआ? हाँ, ज़्यादा प्रॉब्लम हुआ। ಇವಿಟ್ಟು ಪ್ರತ್ಯಕ್ಷದರ್ಶಿಯವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ತಮ್ಮ ಕಣ್ಮುಂದೆಯೇ ಈ ವಾಹನ ಒಂದು ಸೇತುವೆ ಕುಸಿತದಾಗಿ ಕೆಳಕ್ಕೆ ಬಿದ್ದಿದೆ. ತಾವು ಸ್ವಲ್ಪ ಹಿಂದೆ ಇರುವುದರಿಂದ ನಮ್ಮ ಪ್ರಾಣ ಕೂಡ ಉಳಿದಿದೆ ಮತ್ತು ನಮ್ಮ ವಾಹನ ಕೂಡ ಉಳಿದಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನೋಡಿ, ಅವರು ಹೇಳ್ತಾ ಇದ್ರು ಅಂದರೆ ಲಾರಿಯನ್ನು ಸ್ವಲ್ಪ ಸೇತುವೆಯ ಹಿಂಭಾಗಕ್ಕೆ ನಿಲ್ಲಿಸೋದಕ್ಕಾಗಿ ಇವತ್ತು ಲಾರಿ ಕೂಡ ಇದೆ, ಅಲ್ಲಿ ಸಿಗ್ತಾ ಇದೆ. ಜೊತೆಗೆ ಚಾಲಕನು ಕೂಡ ಉಳ್ಕೊಂಡಿದ್ದು. ಇಲ್ಲ ಅಂತಂದಿದ್ರೆ ಒಂದು ದುರಂತ ನಡೆದು ಹೋಗ್ತಾ ಇತ್ತು. ಅಂದರೆ ನಿಮಗೆ ನದಿಯ ನೀರಿನ ಮಧ್ಯಭಾಗದಲ್ಲಿ ಆಳ ಜಾಸ್ತಿ ಮತ್ತು ಮಳೆ ಇರೋದ್ರಿಂದ ನೀರಿನ ಫೋರ್ಸ್ ಕೂಡ ಜಾಸ್ತಿ ಇದೆ. ಆದರೆ ಸ್ವಲ್ಪ ಹಿಂಭಾಗಕ್ಕೆ ಆಳ ಸ್ವಲ್ಪ ಕಮ್ಮಿ ಇರುತ್ತೆ, ಜೊತೆಗೆ ನೀರಿನ ಫೋರ್ಸ್ ಕೂಡ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಲಾರಿ ಬಿದ್ದಂಥ ಜಾಗದಲ್ಲಿಯೇ ಈಗಲೂ ಕೂಡ ಇದೆ. ಅದರ ಕಾರ್ಯಾಚರಣೆ ಕೂಡ, ಅಂದರೆ ಮೇಲಕ್ಕೆತ್ತುವಂಥ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಒಂದು ವೇಳೆ ಏನಾದರೂ ಲಾರಿಯನ್ನು ಸೇತುವೆಯ ಮಧ್ಯಭಾಗದಲ್ಲಿ ನಿಲ್ಲಿಸಿದ್ದೇ ಆದಲ್ಲಿ ಆಗ ಈ ಕುಸಿತ ಆಗಿದ್ದಿದ್ರೆ ಲಾರಿನೂ ಸಿಗ್ತಾ ಇರಲಿಲ್ಲ, ಚಾಲಕನನ್ನು ಸೇವ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಅದೃಷ್ಟವಶಾತ್ ಸದ್ಯ ಲಾರಿ ಚಾಲಕ ಕೇರಳದವನು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನೋಡಿ, ನಿಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿದಂತ ಮಹಾಮಳೆಗೆ ಮತ್ತೊಂದು ದುರಂತ ಸಂಭವಿಸಿದೆ. ಶಿರೂರಿನ ಭೂಕುಸಿತದ ಘಟನೆ ಬೆನ್ನಲ್ಲೇ ಇದೀಗ
ಕಾರವಾರದ ಕಾಳಿ ನದಿಯಲ್ಲಿರುವ ಸೇತುವೆ ಕೂಡ ಕುಸಿತ ಆಗಿರುವಂಥದ್ದು. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ. ನಾವೀಗ ರಾಷ್ಟ್ರೀಯ ಹೆದ್ದಾರಿ 66ರ ಹೊಸ ಸೇತುವೆ ಮೇಲ್ಭಾಗದಲ್ಲಿದ್ದೇವೆ. ಯಾವ ರೀತಿಯಾಗಿ ಮಧ್ಯರಾತ್ರಿ ಈ ರೀತಿಯಾಗಿ ಸೇತುವೆ ಕುಸಿತ ಆಗಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲೂ ಕೂಡ ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಗಿದೆ. ಈಗಾಗಲೇ ಭಾರಿ ವಾಹನಗಳಿಗೆ ಹೊಸ ಸೇತುವೆ ಮೇಲೂ ಕೂಡ ಸಂಚಾರಕ್ಕೆ ನಿರ್ಬಂಧವನ್ನು ಕೂಡ ಹೇರಿರುವಂಥದ್ದು ನೋಡ್ತಾ ಇರುವುದು. ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಸಿಬ್ಬಂದಿಗಳು ಅಧಿಕಾರಿಗಳು ಕೂಡ ವಾಹನಗಳ ಒಂದು ನಿಲುಗಡೆಯನ್ನು ಕೂಡ ಮಾಡಿರುವಂಥದ್ದು. ಪೊಲೀಸರು ಕೂಡ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಕೂಡ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಯಾವಾಗ ಮಧ್ಯರಾತ್ರಿ ಹಳೆ ಸೇತುವೆ ಕುಸಿತ ಆಯಿತು ಆವತ್ತಿನಿಂದ ಈಗ ಹೊಸ ಸೇತುವೆಯ ಒಂದು ಧಾರಣ ಸಾಮರ್ಥ್ಯದ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ನೀಡಬೇಕು. ಅಧಿಕೃತವಾದ ವರದಿ ನೀಡಿದ ಬಳಿಕವೇ ಈ ಎಲ್ಲ ವಾಹನಗಳ ಸಂಚಾರಕ್ಕೆ ಅನುಮತಿ ಕೂಡ ನೀಡಲಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹಳೆಯ ಸೇತುವೆ ಕುಸಿದಿರುವುದರಿಂದ ವಾಹನಗಳ ಸುರಕ್ಷತಾ ದೃಷ್ಟಿಯಿಂದ ಭದ್ರತಾ ದೃಷ್ಟಿಯಿಂದ ಕೂಡ ಗಮನ ಹರಿಸಲು ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ ವಾಹನಗಳು ಕೂಡ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಿಂತಿರುವ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕಳೆದ ಮಧ್ಯರಾತ್ರಿ ಸಂಭವಿಸಿದಂತಹ ದುರ್ಘಟನೆಯಲ್ಲಿ ಕೂಡ ಒಂದು ವಾಹನ ಕೂಡ ಕೆಳಕ್ಕೆ ನದಿಗೆ ಬಿದ್ದಿರುವಂಥದ್ದು. ಘಟನೆಯಲ್ಲಿ ಓರ್ವ ಚಾಲಕನನ್ನು ಕೂಡ ಈಗಾಗಲೇ ರಕ್ಷಣೆ ಮಾಡಿರುವಂಥದ್ದು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಕೂಡ ಆತ ಪಾರಾಗಿದ್ದಾನೆ. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚರಿಸುವ ವಾಹನ ಸವಾರರು ಮಳೆಗಾಲದಲ್ಲಿ ತುಂಬ ಜಾಗ್ರತೆಯನ್ನು ಕೂಡ ವಹಿಸಬೇಕಾದ ಅಗತ್ಯತೆ ಕೂಡ ಇದ್ದಿರುವಂಥದ್ದು. ಜುಲೈ 16ರಂದು ಸಂಭವಿಸಿದಂತಹ ಶಿರೂರು ಘಟನೆ ಬಳಿಕ ಒಟ್ಟು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚರಿಸಲು ವಾಹನ ಸವಾರರು ಪ್ರಯಾಣಿಕರು ಕೂಡ ತುಂಬ ಭಯ ಪಡ್ತಾ ಇದ್ದಾರೆ. ಅದರ ಬೆನ್ನವಾಗಿ ಎಲ್ಲ ದಾಖಲಾತಿಗಳನ್ನು ಒಳಪಟ್ಟಂಥ ಒಂದು ಕಾಂಪ್ರಹೆನ್ಸಿವ್ ಡಾಕ್ಯುಮೆಂಟ್ ಥರ ನಾವು ನೀಡಿದ್ದೇವೆ. ಅದರಿಂದ ಅದನ್ನು ಯಾವುದೇ ಕ್ಷಣದಲ್ಲಿ ರಾಜ್ಯಪಾಲರು ನಿರ್ಣಯವನ್ನು ತಗೋಬೋದು ಅಂತ ಹೇಳೋದು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವರು ಇಬ್ರಾಹಿಂ ಅವರು ಕೊಟ್ಟಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸತ್ಯಾಸತ್ಯತೆಯನ್ನು ಗುರುತಿಸಲಿಕ್ಕೆ ಸಮಯ ಬೇಕಾಗ್ತದೆ. ಬಹುಶಃ ಸ್ವಲ್ಪ ಸಮಯ ತಗೊಂಡು ನಿರ್ಣಯವನ್ನು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವರು ಕೊಟ್ಟಂಥ ಅರ್ಜಿನ ತಿರಸ್ಕಾರ ಮಾಡ್ತಾರೆ ಅಂತ ಹೇಳುವಂಥ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದ ಟಿ.ಜೆ. ಅಬ್ರಹಾಂಗೆ ಸಂಕಷ್ಟ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಜ್ಯಪಾಲರಿಗೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅಬ್ರಹಾಂ ಕೇಳಿದ್ರು. ಹಣ ಕೇಳಿದ ಆರೋಪದ ಹಿನ್ನೆಲೆ ಅಬ್ರಹಾಂ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಕಳೆದ ವರ್ಷ ಅಬ್ರಹಾಂ ವಿರುದ್ಧ ದಾಖಲಾಗಿದ್ದಂಥ ದೂರು, ಆ ದೂರಿನ ಅನ್ವಯ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. ಜೆ.ಬಿ. ನಗರದಲ್ಲಿ ದೂರು ದಾಖಲಿಸಿದ್ದಂತಹ ಕೆಎಸ್ ಅಧಿಕಾರಿ ಸುನಿಲ್ ಎಂಬಾತನ ಮೂಲಕ ಹಣಕ್ಕೆ ಬೇಡಿಕೆ ಇಟ್ಟಂತ ಆರೋಪ. ನಿರೀಕ್ಷಣಾ ಜಾಮೀನನ್ನ ಪಡೆದಿದ್ರು. ನೋಡಿ, ಈಗ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಚಾರ್ಜ್ ಶೀಟನ್ನು ಪೊಲೀಸ್ನವರು ಸಲ್ಲಿಸಿದ್ದಾರಂತೆ.